ಎರಡನೆಯ ಸೈಬರ್ ಕ್ರೈಮ್ ಪಾರ್ಸಲ್ ಸ್ಟಕ್ ಇನ್ ಕಸ್ಟಮ್ಸ್ ಡಿಪಾರ್ಟ್ಮೆಂಟ್. ನಿಮಗೊಂದು ಫೋನ್ ಬರುತ್ತೆ, ನೀವು ಯಾವುದೋ ಒಂದು ಪಾರ್ಸಲ್ ಅನ್ನ ಕಳಿಸಿದಿರಿ, ಅದು ಫಾರಿನ್ಗೆ ಹೋಗ್ಬೇಕಾಗಿತ್ತು, ಅದನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಡ್ರಗ್ಸ್ ಸಿಕ್ತು, ಒಂದು 5-6 ಪಾಸ್ಪೋರ್ಟ್ ಸಿಕ್ತು, ಅಥವಾ ನಿಮಗೆ ಬಂದಂತಹ ಒಂದು ಪಾರ್ಸಲ್ನಲ್ಲಿ ಈ ತರದ ವಸ್ತುಗಳು ಸಿಕ್ಕಿದ್ದಾವೆ. ಮತ್ತೆ ಅವರೇ ಮಾತಾಡಿ ಹೇಳ್ತಾರೆ, ಇದರಿಂದ ಹೊರಗೆ ಬರಬೇಕು ಅಂತಂದ್ರೆ ನೀವು ಒಂದಷ್ಟು ಹಣವನ್ನು ನಮ್ಮ ಅಕೌಂಟಿಗೆ ಹಾಕಿ, ನಾವು ನಿಮ್ಮನ್ನು ಈ ಪರ್ಟಿಕ್ಯುಲರ್ ತೊಂದರೆಯಿಂದ ಪಾರು ಮಾಡ್ತೇವೆ. ನಿಷೇಧಿತವಾದಂತ ಯಾವುದೇ ಪದಾರ್ಥಗಳು ಸಿಕ್ಕಿದೆ ಅಂತ ಯಾವುದೇ ಕರೆಗಳು ಬಂದರೂ ಕೂಡ ನಾವದನ್ನ ನಂಬಬಾರದು, ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಬೇಕು. ಈಗ ಮೂರನೆಯ ಸೈಬರ್ ಕ್ರೈಮ್ ಬರ್ತಾ ಇದ್ದಾನೆ, ಡಿಜಿಟಲ್ ಅರೆಸ್ಟ್. ಕಳೆದ 6 ತಿಂಗಳಿನಿಂದ ಡಿಜಿಟಲ್ ಅರೆಸ್ಟ್ ನಲ್ಲಿ ಹಣವನ್ನು ಕಳ್ಕೊಂಡವರ ಸಂಖ್ಯೆ ಅಗಾಧವಾದದ್ದು ಮತ್ತು ಲೆಕ್ಕಕ್ಕೂ ಬಾರದಿರುವಂತಹದ್ದು. ನಾವು ನೋಡಿದ ಹಾಗೆ ಜನ ಲಕ್ಷಗಟ್ಟಲೆಯಲ್ಲಿ ಕೋಟಿಗಟ್ಟಲೆಯಲ್ಲಿ ಕಳ್ಕೊಂಡಿದ್ದಾರೆ. ನಿಮಗೆ ಫೋನ್ ಮಾಡಿ ಹೇಳ್ತಾರೆ, ನಾವು ಪೊಲೀಸ್ ಆಫೀಸರ್, ನಿಮ್ಮನ್ನ ಇಂಟ್ರಾಗೇಟ್ ಮಾಡಬೇಕು, ಯಾಕಂದ್ರೆ ನಿಮ್ಮ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ ಅನ್ನ ಬಳಸ್ಕೊಂಡು ಬೇರೆ ಯಾರೋ ಒಬ್ಬರು ಒಂದಷ್ಟು ಕ್ರೈಮ್ಗಳನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರ ಏನು ಅಂತಂದ್ರೆ, ಭಾರತದ ನಿಯಮಗಳ ಪ್ರಕಾರ ಡಿಜಿಟಲ್ ಅರೆಸ್ಟ್ ಅನ್ನುವಂತ ಕಾನ್ಸೆಪ್ಟ್ ಇಲ್ಲ, ಆನ್ಲೈನ್ ಇಂಟ್ರಾಗೇಷನ್ ಬೈ ಪೊಲೀಸ್ ಅಥವಾ ಬೇರೆ ಅಥಾರಿಟೀಸ್ ಅಂತ ಇಲ್ಲ. ಅದರಿಂದ ಅರ್ಥ ಮಾಡಿಕೊಂಡು ಅಲ್ಲಿಗೆ ಅದನ್ನ ವಿಚಾರ ಬಿಟ್ಬಿಡ್ಬೇಕು. ಡಿಜಿಟಲ್ ಅರೆಸ್ಟ್ ಅಂತಂದ್ರೆ ಅದಕ್ಕೆ ಯಾವ ಪ್ರಾಮುಖ್ಯತೆಯನ್ನು ಕೊಡಬಾರ್ದು. ಅಂದ್ರೆ ಆ ಪದ ಅವರು ಬಳಸಿದ ತಕ್ಷಣ ನಮ್ಗೆ ಗೊತ್ತಾಗ್ಬೇಕು, ನಾವು ಸ್ಕ್ಯಾಮ್ ಆಗ್ತಾ ಇದೀವಿ, ಯಾವುದೋ ತೊಂದರೆಯಲ್ಲಿ ಸಿಗಾಕೊಳ್ತಿದೀವಿ. ಈ ರೀತಿ ನಮ್ಮ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕಾನೂನು ಇಲ್ಲ, ಅದಕ್ಕೆ ಕ್ರಮವೂ ಇಲ್ಲ. ನಾನು ಇದರ ಬಗ್ಗೆ ಮಾತಾಡಬೇಕಾದ್ರೆ ನೀವು ತಿಳ್ಕೋಬಹುದು, ನನಗೆ ಇದರ ಬಗ್ಗೆ ಎಲ್ಲ ಗೊತ್ತು, ಆದರೆ ಬಹಳಷ್ಟು ಜನಕ್ಕೆ ಇದರ ಬಗ್ಗೆ ಗೊತ್ತಿಲ್ಲ. ದಿನಾ ವೃತ್ತಪತ್ರಿಕೆಗಳಲ್ಲಿ ಓದ್ತಾ ಇದ್ದೇವೆ, ಜನ ಯಾವ ರೀತಿ ಲಕ್ಷಗಟ್ಟಲೆಯಲ್ಲಿ ಕೋಟಿಗಟ್ಟಲೆಯಲ್ಲಿ ಕಳ್ಕೊತಾ ಇದ್ದಾರೆ. ನಮ್ಮ ಫ್ಯಾಮಿಲಿಯಲ್ಲೇ ಒಬ್ಬರು ಈ ಸೈಬರ್ ಅರೆಸ್ಟ್ಗೆ ಒಳಗಾಗಿ 15 ಲಕ್ಷವನ್ನು ಕಳ್ಕೊಂಡ್ರು. ಅದು ಮನೆಯಲ್ಲಿ ಎಲ್ಲರೂ ಇರುವ ಸಮಯದಲ್ಲಿ ಬಾಗ್ಲಾಕೊಂಡು ಅವ್ರ ಹಣವನ್ನು ಕಳ್ಕೊಂಡ್ರು. ಅಂದ್ರೆ ನಮ್ಮಲ್ಲಿ ಇರುವಂತ ಯಾವುದೋ ಒಂದು ಫಿಯರ್ನ ಅವರು ಟ್ರ್ಯಾಪ್ ಮಾಡ್ತಾರೆ. 4ನೆಯ ಸೈಬರ್ ಕ್ರೈಮ್ ಫ್ಯಾಮಿಲಿ ಮೆಂಬರ್ ಅರೆಸ್ಟೆಡ್. ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಒಬ್ಬರು ಇಲ್ಲೀಗಲ್ ಆಕ್ಟಿವಿಟಿ ಮಾಡಿದ್ದಾರೆ, ಸಿಕ್ಕಾಕೊಂಡಿದ್ದಾರೆ. ಈಗ ಅವರ ಮೇಲೆ ಕೇಸು ಜಾರಿಯಾಗಿದೆ, ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದರಿಂದ ಬಚಾವಾಗಬೇಕು ಅಂತಂದ್ರೆ ನೀವು ಒಂದಷ್ಟು ಹಣವನ್ನು ಈ ಪರ್ಟಿಕ್ಯುಲರ್ ಬ್ಯಾಂಕ್ ಅಕೌಂಟಿಗೆ ಹಾಕುವುದು ಅಂತ ಹಣ ತಗೋತಾರೆ. ಆಮೇಲೆ ಒಮ್ಮೆ ನೀವು ಕಟ್ಟಿದ ಮೇಲೆ ಈ ಬ್ಯಾಂಕ್ ಅಕೌಂಟಿಗೆ ಹಾಕಿದ್ದಾಯ್ತು, ಈ ಅಕೌಂಟಿಗೂ ಹಾಕಿ, ಈ ಅಕೌಂಟಿಗೂ ಹಾಕಿ ಅಂತ ಹಣವನ್ನು ಹಾಕ್ಸ್ಕೊಂಡು ಹೋಗ್ತಾರೆ. ನಿಮಗೆ ಗೊತ್ತಾಗದೇನೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆಯನ್ನು ಕಳ್ಕೊಳ್ತೀರಿ. ಇಂತಹ ಸಂದರ್ಭದಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿದೆ, ಹಾಸ್ಪಿಟಲ್ ಇದ್ದಾರೆ, ಇಲ್ಲ ಒಂದು ಯಾವುದೋ ಇಲ್ಲೀಗಲ್ ಆಕ್ಟಿವಿಟಿ ಮಾಡಿದ್ದಾರೆ ಅಂತಂದ್ರೆ ಬೆಸ್ಟ್ ಏನು ಅಂತಂದ್ರೆ ಆ ಫ್ಯಾಮಿಲಿ ಮೆಂಬರಿಗೆ ಫೋನ್ ಮಾಡಿ ಕೇಳ್ಕೊಳ್ಳೋದು. ಆವಾಗ ಅವ್ರು ಹೇಳ್ತಾರೆ, ಯಾವುದೇ ಇಂತಹ ಸನ್ನಿವೇಶ ನಡೆದಿಲ್ಲ. ನೇರವಾಗಿ ನಾವೇ ಸಂಪರ್ಕಿಸಿ ಕೂಲಂಕಷವಾಗಿ ನಾವು ಪರಿಶೀಲಿಸೋದು ಒಳ್ಳೆಯದು. ಯಾವುದೇ ಕರೆಗಳಿಗೆ ನಾವು ಸ್ಪಂದಿಸ್ಲಿಕ್ಕೂ ಮುಂಚೆ ನಮ್ಗೆ ತಿಳಿದಿರೋದ್ರಿಂದ ನಾವೇ ಕೇಳಿ ತಿಳ್ಕೊಳ್ಳೋದು ಒಳ್ಳೆಯದು ಅನ್ನೋದನ್ನ ತಿಳಿಸ್ಕೊಟ್ರಿ. 5ನೆಯ ಸೈಬರ್ ಕ್ರೈಮ್ ಟ್ರೇಡಿಂಗ್ ಸ್ಕ್ಯಾಮ್ಸ್. ಬಹಳಷ್ಟು ಜನ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ಮ ಹಣಕ್ಕೆ ಜಾಸ್ತಿ ಪ್ರಾಫಿಟ್ ಅನ್ನು ಮಾಡಿಕೊಡ್ತೇನೆ ಮತ್ತು ನಿಮಗೆ ಹೇಳ್ಬೋದು, ನಾವು ಒಂದು ಸ್ಟಾಕ್ ಮಾರ್ಕೆಟ್ ಮೇಲೆ ಒಂದು ಕೋರ್ಸ್ ಮಾಡ್ತಾ ಇದ್ದೇವೆ, ನೀವು ಅದಕ್ಕೆ ಜಾಯಿನ್ ಆಗಿ. ನೀವು ಅದಕ್ಕೆ ಜಾಯಿನ್ ಆಗ್ತೀರಿ, ಅಲ್ಲಿ ಬಹಳಷ್ಟು ಜನ ಇದ್ದಂಗೆ ಕಾಣಿಸುತ್ತೆ. ಮತ್ತೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದಷ್ಟು ನಾಲೆಜನ್ನು ಕೊಡ್ತಾರೆ, ಒಂದಷ್ಟು ಟಿಪ್ಸನ್ನು ಕೊಡ್ತಾರೆ. ಆ ಷೇರುಗಳು ಮೇಲಕ್ಕೆ ಹೋದಂತೆ ಭಾಸವಾಗ್ತವೆ. ಅದಾದ್ಮೇಲೆ ಹೇಳ್ತಾರೆ, ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಅಥವಾ ವಾಟ್ಸಪ್ ಗ್ರೂಪಿಗೆ ಸೇರ್ಕೊಳ್ಳಿ. ಆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕನಿಷ್ಠ ಪಕ್ಷ 100-150 ಜನ ಇರ್ತಾರೆ. ಅಲ್ಲಿ ಬಹಳಷ್ಟು ಜನ ನಿಮಗಿಂತ ಮುಂಚೆ ಸೇರ್ಕೊಂಡವರು ನನಗಿಷ್ಟು ಪ್ರಾಫಿಟ್ ಆಯಿತು ಅಂತ ಘೋಷಣೆಗಳನ್ನು ಮಾಡ್ತಾ ಇರ್ತಾರೆ. ನಿಮಗೂ ಕೂಡ ಖುಷಿ ಆಗುತ್ತೆ. ಮೊದಲಿಗೆ ಸಣ್ಣ ಅಮೌಂಟ್ ಹಾಕ್ಲಿಕ್ಕೆ ಹೇಳ್ತಾರೆ, 3 ಲಕ್ಷ 5 ಲಕ್ಷ. ಅದಾದ್ಮೇಲೆ ಆ ದುಡ್ಡಿಗೆ ಬೇಕಾದಷ್ಟು ಪ್ರಾಫಿಟ್ ಬಂದಿದೆ ಅಂತ ನಿಮಗೆ ಸ್ಕ್ರೀನ್ ಶಾಟ್ ಅಲ್ಲಿ ಮನವರಿಕೆ ಮಾಡಿಕೊಡ್ತಾರೆ. ಅದಾದ್ಮೇಲೆ ನಿಮ್ಮ ಹತ್ರ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಾಕಿಸ್ತಾರೆ. ಮತ್ತೆ ಮಧ್ಯದಲ್ಲಿ ನೀವು ಹಣವನ್ನು ವಾಪಸ್ ಪಡಿಬೇಕಾದ್ರೆ ಒಂದಷ್ಟು ಹಣವನ್ನು ವಾಪಸ್ ನಿಮಗೆ ಕೊಡ್ತಾರೆ. ಆಗ ನಿಮಗೆ ಅವರ ಮೇಲೆ ನಂಬಿಕೆ ಬರುತ್ತೆ, ನೀವು ಹಣವನ್ನು ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಒಮ್ಮೆ ದೊಡ್ಡ ಮೊತ್ತದ ಹಣ ಅವರಲ್ಲಿ ಜಮಾ ಆಯಿತು ಅಂತಂದ್ರೆ ಅವರು ಅಕೌಂಟನ್ನು ಕ್ಲೋಸ್ ಮಾಡ್ತಾರೆ ಮತ್ತು ಆ ಪರ್ಟಿಕ್ಯುಲರ್ ಫೋನ್ ನಂಬರನ್ನು ಕೂಡ ಕ್ಯಾನ್ಸಲ್ ಮಾಡ್ತಾರೆ. ಅಲ್ಲಿಗೆ ಇದು ಸೈಬರ್ ಕ್ರೈಮ್ ಅಂತ ಗೊತ್ತಾಗುತ್ತೆ. ಹಣವನ್ನು ಯಾವುದೇ ರೀತಿಯಲ್ಲಿ ವಾಪಸ್ ಪಡೀಲಿಕ್ಕೆ ಆಗೋದಿಲ್ಲ.
ಆದ್ದರಿಂದ ಬಹಳ ಇಂಪಾರ್ಟೆಂಟು ಇಂಥ ಸೈಬರ್ ಕ್ರೈಮಿಗೆ ಬಲಿಯಾಗದಿರಿ. ನಾವು ನೋಡಿದ ಹಾಗೆ ಡಾಕ್ಟರ್ ಭರತ್ ಚಂದ್ರ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ತಗೊಂಡವರು ಕೂಡ ಸುಮಾರು ಜನ 30 ಲಕ್ಷ 50 ಲಕ್ಷ 70 ಲಕ್ಷನ ಕಳ್ಕೊಂಡಿದ್ದಾರೆ. ಯಾಕಂತಂದ್ರೆ ಅವರು ಕೂಡ ಒಂದಷ್ಟು ಆಸೆಗೆ ಒಳಗಾದ್ರು ಜಾಸ್ತಿ ಹಣವನ್ನು ನಾವು ಸಂಗ್ರಹಿಸೋಣ ಷೇರು ಮಾರುಕಟ್ಟೆಯಿಂದ ಅಂತ. ಈಗ 6ನೆಯ ಸೈಬರ್ ಕ್ರೈಮ್ ಬರ್ತಾ ಇದ್ದೇನೆ, ಆನ್ಲೈನ್ ಜಾಬ್ಸ್ ಟು ಅರ್ನ್ ಈಸಿ ಮನಿ. ನಿಮಗೆ ಹೇಳ್ತಾರೆ ನೀವು ಆನ್ಲೈನಲ್ಲಿ ಇಂಥ ಕೆಲಸ ಮಾಡಿ ಇಂಥ ಜಾಗದಲ್ಲಿ ಕ್ಲಿಕ್ ಮಾಡಬೇಕು, ಯಾವುದೋ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಗುಡ್ ಅಂತ ಬರೀಬೇಕು, ಮತ್ತೆ ಒಂದಷ್ಟು ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸಬೇಕು, ಇತ್ಯಾದಿ ಇತ್ಯಾದಿ. ಹಾಗೂ ಪ್ರತಿದಿನ ನಿಮ್ಮ ಅಕೌಂಟಿಗೆ 1,000 2,000 ಅಂತ ಹಾಕ್ತಾ ಹೋಗ್ತಾರೆ. ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ಹೇಳ್ತಾರೆ ನಿಮಗೆ ಜಾಸ್ತಿ ಪ್ರಾಫಿಟ್ ಬರಬೇಕು ಅಂತಂದರೆ ನೀವು ಒಂದು 10 ಲಕ್ಷ ಡಿಪಾಸಿಟ್ ಕೊಡ್ಬೇಕು ನಮಗೆ, ಆವಾಗ ನಿಮಗೆ ಬರುವಂಥ 500,000 ಬದಲಾಗಿ ನಾವು ದಿನಕ್ಕೆ 4,000 5,000 ಹಾಕ್ತೇವೆ ಅಂತ ನಿಮ್ಮನ್ನು ನಂಬಿಸ್ತಾರೆ. ಹಾಗೂ ಮೊದಲ ಕೆಲವು ದಿನಗಳು ಅಂತಹ ರಿಟರ್ನ್ಸ್ ಅನ್ನು ಕೊಡ್ತಾರೆ, ಆಮೇಲೆ ಇನ್ನೂ ಹೆಚ್ಚಿನ ಹೂಡಿಕೆಯನ್ನು ಮಾಡಿಸ್ತಾರೆ, ಕೊನೆಯಲ್ಲಿ ಅವರ ಫೋನನ್ನು ಆಫ್ ಮಾಡ್ತಾರೆ. ಅಂದ್ರೆ ನಮ್ಮ ಬ್ಯಾಂಕ್ ಖಾತೆಯ ಡೀಟೇಲ್ಸ್ನ ನಾವು ಯಾರಿಗೂ ಕೊಡಬಾರ್ದು ಆನ್ಲೈನ್ ಅಪರಿಚಿತರಿಗೆ. ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ಹೇಳಲೇಬೇಕಾಗುತ್ತೆ. ಇದೀ ನಮ್ಮ ಈ ವಿಡಿಯೋದ ಹೈಲೈಟ್ ಇದು. ಏನಿದ್ದರೂ ಕೂಡ ನೀವೆಲ್ಲರೂ ಕನಿಷ್ಠ 2 ಬ್ಯಾಂಕ್ ಅಕೌಂಟ್ಗಳನ್ನು ಹೊಂದಿರಬೇಕು. ಒಂದು ಅಫಿಷಿಯಲ್ ಮತ್ತು ಅದರಿಂದ ನೀವು ನಿಮ್ಮ ಕ್ರೆಡಿಟ್ ಕಾರ್ಡು ಮತ್ತು ಆನ್ಲೈನಿಗೆ ಕನೆಕ್ಷನ್ ಕೊಟ್ಟಿರ್ಬೋದು. ಆ ಅಕೌಂಟಲ್ಲಿ ಯಾವುದೇ ಕಾರಣಕ್ಕೂ 10,000 20,000 ಮೇಲೆ ಇಡಕ್ಕೆ ಹೋಗಬೇಡಿ. ಮತ್ತೆ ನಿಮ್ಮ ಫಿಕ್ಸಡ್ ಡಿಪಾಸಿಟ್ ಏನಿದೆ ಮತ್ತು ಸೇವಿಂಗ್ಸ್ ಬ್ಯಾಂಕ್ನಲ್ಲಿ ಏನಿದೆ ದೊಡ್ಡ ಮೊತ್ತದ ಹಣ, ನಿಮ್ಮ ರಿಟೈರ್ಮೆಂಟ್ ಮನಿ ಇರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಉಳಿತಾಯ ಮಾಡಿದ ದೊಡ್ಡ ಮೊತ್ತ 50 60 1 ಕೋಟಿ ಇರ್ಬೋದು, ಅದನ್ನು ಬೇರೆ ಅಕೌಂಟಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಯಾವುದೇ ಆನ್ಲೈನ್ ಕನೆಕ್ಷನನ್ನು ಕೊಡಕ್ಕೆ ಹೋಗಬೇಡಿ. ಅಕಸ್ಮಾತ್ ಏನಾದರೂ ಅಪರಾಧ ಆಗಿ ಕಳ್ಕೊಂಡ್ರೆ ಕೇವಲ 20-10,000 ಕಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ.